ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಈ ವಿಡಿಯೋ ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಉಷಾ ಜಾನಮ್ ಡ್ರೀಮ್ ಸ್ಟಿಚ್ ಮಿಷಿನ್ ಅಂತ. ಇದು ಎಲೆಕ್ಟ್ರಿಕ್ ಸೀವಿಂಗ್ ಮಿಷಿನ್ನು. ಮಿಷಿನ್ ತುಳಿಯೋಕ್ಕೆ ಬರದೇ ಇರೋರು ಅಥವಾ ಹೊಲಿಗೆ ಹಾಕೋಕ್ಕೆ ಬರದೇ ಇರೋರು ಅಂಥವ್ರು ಈ ಎಲೆಕ್ಟ್ರಿಕ್ ಮಿಷಿನ್ ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಇದು ತುಂಬ ಪೋರ್ಟಬಲ್ ಮಿಷಿನ್ನು, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇಟ್ಕೊಂಡು ನಮ್ಮ ಬಟ್ಟೆ ನಾವೇ ಸ್ಟಿಚ್ ಮಾಡ್ಕೊಬೋದು. ಈ ಹೊಲಿಗೆ ಬರದೇ ಇದ್ರೂ ಸರಿಯೇ ಮಿಷಿನ್ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರು ಕೂಡ ಒಂದು ಡೆಮೋ ನೋಡಿದ್ರೆ ಸಾಕು, ಅದರಲ್ಲೇ ಕೊಟ್ಟಿರ್ತಾರೆ ಡೆಮೋ, ಮತ್ತು ವೀಡಿಯೋಸ್ ತುಂಬ ಇದೆ. ಜಸ್ಟ್ ಡೆಮೋ ನೋಡಿಕೊಂಡ್ರೆ ಸಾಕು, ನಿಮಗೆ ನೀವೇ ಮನೆಯಲ್ಲಿ ಯಾವುದಾದ್ರೂ ಸೈಡ್ ಸ್ಟಿಚ್ ಮಾಡ್ಕೊಳೋದು ಆ ಥರ ಏನಾದರೂ ಇದ್ದರೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು. ಇದ್ರ ಫೀಚರ್ಸ್ ಏನೇನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಈ ಟೇಬಲ್ ಬಂದು ನಾನೇ ಮಾಡಿಸ್ಕೊಂಡಿರೋದು. ನಮ್ಮನೆ ಬಿಲ್ಡ್ ಆಗಬೇಕಾದ್ರೆ ನನಗೆ ಈ ಥರ ಒಂದು ಐಡಿಯಾ ಇತ್ತು, ಈ ಥರ ಪೋರ್ಟಬಲ್ ಮಿಷಿನ್ ತೊಗೋಬೇಕು ಅಂತ. ಸೊ ಹಂಗಾಗಿ ನಾನು ಮುಂಚೆನೇ ಪ್ರಿಪೇರ್ ಆಗಿ ಈ ಥರ ಒಂದು ಟೇಬಲ್ ಮಾಡಿಸ್ಕೊಂಡೆ. ಈ ಮಿಷಿನ್ಗೆ ಯಾವುದೇ ರೀತಿ ಸೈಡ್ ಟೇಬಲ್ ಇರೋದಿಲ್ಲ, ಈ ಥರ ಮಾಡಿಸ್ಕೋಬೇಕು. ಇಲ್ಲಾಂದರೆ ಡೈರೆಕ್ಟ್ ಹಾಗೇನು ಕೂಡ ಹೊಲ್ಕೋಬೋದು. ಏನಂದರೆ ಈ ಥರ ಒಂದು ಟೇಬಲ್ ಇದ್ದರೆ ಹೊಲಿಗೆ ಹಾಕೋಕ್ಕೆ ತುಂಬ ಈಸಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಒಂದು ಟೇಬಲ್ ಮಾಡಿಸ್ಕೊಂಡೆ. ಇದು ಈ ಟೇಬಲ್ ಆನ್ಲೈನಲ್ಲಿ ರೆಡಿಮೇಡ್ ಆಗೂ ಸಿಗುತ್ತೆ. ನಾನೇನೋ ಮನೇಲೇ ನಮ್ಮದು ವುಡ್ ವರ್ಕ್ ಮಾಡಿಸ್ಬೇಕಾದ್ರೆ ಈ ಥರ ಒಂದು ಸ್ಟಿಚಿಂಗ್ನ ನಾನು ಮಾಡಿಸ್ಕೊಂಡೆ. ನೋಡಿ, ಕೆಳಗಡೆ ಈ ಥರ ಒಂದು ಸ್ಪೇಸ್ ಕೂಡ ಬಿಟ್ಕೊಂಡಿದ್ದೀನಿ. ಇದು ಬಂದು ಫೂಟರು, ಫುಟ್ ಪೆಡಲ್ ಅಂತ. ಇದನ್ನು ಪ್ರೆಸ್ ಮಾಡಿದ್ರೆ ಮಿಷಿನ್ನು ರನ್ ಆಗುತ್ತೆ. ಸ್ಲೋ ಮತ್ತು ಫಾಸ್ಟು ಎಲ್ಲದನ್ನು ಕೂಡ ನೀವು ಪ್ರೆಸ್ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ. ಫುಲ್ ಪ್ರೆಸ್ ಮಾಡಿದ್ರೆ ಫಾಸ್ಟ್ ಆಗುತ್ತೆ, ಮೀಡಿಯಮಾಗಿ ಪ್ರೆಸ್ ಮಾಡಿದ್ರೆ ಸ್ಲೋ ಆಗುತ್ತೆ. ಅದನ್ನು ನೋಡಿ, ಅಲ್ಲಿ ಕನೆಕ್ಟರ್ ಇತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡಬೇಕು ಮಿಷಿನ್ಗೆ. ನಾನಿಲ್ಲಿ ಕನೆಕ್ಟ್ ಮಾಡಿದ್ದೀನಿ ಅದನ್ನು. ಮತ್ತು ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಸ್ವಿಚ್ ಆನ್ ಮಾಡಿದ್ರೆ ನೋಡ್ತಾ ಇದ್ರಲ್ಲ, ಇಲ್ಲಿ ಲೈಟ್ ಆನ್ ಆಗುತ್ತೆ ನೀಡಲ್ ಮೇಲೆ. ಇದೇನಕ್ಕಪ್ಪ ಅಂದರೆ ಸ್ಟಿಚಸ್ನ ನೀಟಾಗಿ ನೋಡ್ಕೊಳಕ್ಕೆ, ಸ್ಟಿಚಿಂಗ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇದೊಂದು ಲೈಟ್ ಲ್ಯಾಂಪ್ ಅಷ್ಟೇ, ಬಿಲ್ಟ್ ಇನ್ ಲ್ಯಾಂಪು, ತುಂಬಾ ಚೆನ್ನಾಗಿದೆ. ನೀವೇನಾದರೂ ಸ್ಟಿಚ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇರುತ್ತೆ, ನೀಟಾಗಿ ಬರ್ತಾ ಇದೆಯಾ ಇಲ್ಲ ಅಂತೆಲ್ಲನೂ. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಸ್ಟಿಚ್ ಸೆಲೆಕ್ಟರ್ ಡಯಲ್ ಅಂತ ಕರೀತಾರೆ. ಇದರಲ್ಲಿ 7 ಬಿಲ್ಟಿನ್ ಸ್ಟಿಚಸ್ ಆಲ್ರೆಡಿ ಬಂದಿರುತ್ತೆ. ನಾನು ಮುಂದೆ ಹೋಗ್ತಾ ಇದೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಮತ್ತು ಇದೊಂದು ಬಾಕ್ಸ್ ಅಷ್ಟೇ, ಅದರಲ್ಲಿ ನೀಡಲ್ಲು, ಥ್ರೆಡ್ಡು, ಬಾಬಿನ್ ಕೇಸು ಮತ್ತು ಪೆಡಲ್ಲು ಈ ಥರ ಎಲ್ಲನೂ ಅದರೊಳಗಡೆ ಕೊಟ್ಟಿರ್ತಾರೆ. ನೀವು ಅನ್ಬಾಕ್ಸ್ ಮಾಡಬೇಕಾದ್ರೆ ನಿಮ್ಗೆ ಅದರಲ್ಲಿ ಏನೇನು ಇರುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ನಾನು ಇದನ್ನು ತಗೊಂಡು ಆಲ್ಮೋಸ್ಟ್ 3 years ಆಯಿತು. ನಾನು ಜಸ್ಟ್ 7,500 ಕೊಟ್ಟು ತಗೊಂಡೆ ಅಮೆಝಾನಲ್ಲಿ. ಬಟ್ ಇವಾಗ ಅದು ಜಾಸ್ತಿ ಆಗಿದೆ. ಏನಾದರೂ ದೀಪಾವಳಿ ಆಫರ್ಸು ಆ ಥರ ಎಲ್ಲ ಇರುತ್ತಲ್ಲ, ಆವಾಗ ತಗೊಂಡ್ರೆ ನಿಮಗೆ ಆಫರಲ್ಲಿ ಕಮ್ಮಿನೇ ಆಗುತ್ತೆ. ಇದು ಬಂದು ನೋಡ್ತಾ ಇದ್ದೀರಲ್ಲ, ಬಾಬಿನ್ ವೈಂಡರ್ ಅಂತ. ಅದರಲ್ಲಿ ಬಾಬಿನ್ ಫಿಕ್ಸ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಬಾಬಿನ್ಗೆ ದಾರ ಸುತ್ತಕೊಳ್ಳುತ್ತೆ. ಬೇಸಿಕ್ ಐಡಿಯಾ ಇರೋರಿಗೆ ಇದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲದೇ ಇರೋರು ಕೂಡ ಅಷ್ಟೇ. ತುಂಬ ಡೆಮೋ ಆಪ್ಷನ್ಸ್ ಕೊಟ್ಟಿರ್ತಾರೆ. ಉಷಾ ಜಾನಮ್ ಸ್ಟಿಚಿಂಗ್ ವೀಡಿಯೋಸ್ ಅಂತ ಹಾಕಿದ್ರೆ ತುಂಬಾ ಬರುತ್ತೆ. ಅದರಲ್ಲಿ ನೋಡಿದ್ರು ಕೂಡ ಸೀವಿಂಗ್ ಆಪ್ಷನ್ಸು ತುಂಬಾ ಇರುತ್ತೆ. ಹೇಗೆ ಬಾಬಿನ್ ಫಿಕ್ಸ್ ಮಾಡೋದು ಮತ್ತು ಅದೆಲ್ಲನೂ ನೀಟಾಗಿ ಅರ್ಥ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಇದನ್ನು ಬಾಬಿನ್ ಕೇಸ್ ಅಂತ ಕರೀತಾರೆ. ಇದರೊಳಗಡೆ ನಾವು ಇವಾಗ ತಾನೇ ದಾರ ಸುತ್ತಕೊಂಡ್ರಲ್ಲ ಬಾಬಿನ್ಗೆ, ಅದನ್ನು ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಕೇಸ್, ಇದನ್ನು ವೈಟ್ ಕಲರ್ದನ್ನು ಕೇಸ್ ಅಂತಾರೆ, ಬಾಬಿನ್ ಕೇಸ್ ಅಂತಾರೆ. ಇದರೊಳಗಡೆ ಫಿಕ್ಸ್ ಮಾಡಿಬಿಟ್ಟು ಜಸ್ಟ್ ಅದಕ್ಕೆ ಕೆಳಗಡೆ ಪ್ರೆಸ್ ಮಾಡಿದ್ರೆ ಮುಗೀತು. ಅದು ಆಪ್ಷನ್ ನೋಡ್ಕೊಬೇಕು, ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಆ ಆಪ್ಷನ್ಗೆ ಕರೆಕ್ಟಾಗಿ ಫಿಕ್ಸ್ ಆಗೋ ಥರ ಫಿಕ್ಸ್ ಮಾಡಿದ್ರೆ ಮುಗೀತು. ಈಗ ಥ್ರೆಡ್ ಈ ಥರ ತುಂಬ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಆಪ್ಷನ್ನು. ಥ್ರೆಡ್ ಜಸ್ಟ್ ಈ ಥರ ಹಾಕ್ಕೊಳ್ಳೋದಷ್ಟೇ. ಕೆಳಗಡೆಯಿಂದ ಇಟ್ಕೊಂಡು ಮೇಲ್ಗಡೆ ಒಂದು ಇಟ್ಕೊಟ್ಟಿರ್ತಾರೆ, ಅದರೊಳಗಡೆ ದುರಿಸ್ಕೋಬೇಕು. ಮತ್ತು ನೆಕ್ಸ್ಟ್ ನೀಡಲ್ಗೆ ಅಟ್ಯಾಚ್ ಮಾಡಿದ್ರೆ ದಾರನ ಮುಗೀತು. ಮತ್ತು ಹ್ಯಾಂಡ್ ವೀಲಿಂದ ನೀಡಲ್ನ ಮೇಲೆ ಕೆಳಗಡೆ ಮಾಡಿದ್ರೆ ಬಾಬಿನ್ ಕೇಸಲ್ಲಿರೋ ದಾರ ಕೂಡ ಮೇಲೆ ಬರುತ್ತೆ. ಹ್ಯಾಂಡ್ ವೀಲ್ ಸೈಡಲ್ಲಿ ಇರುತ್ತಲ್ಲ, ಅದರಲ್ಲಿ ಮೇಲೆ ಕೆಳಗಡೆ ಮಾಡ್ತಾಯಿದ್ರೆ ಕೆಳಗಡೆ ಇರೋ ಬಾಬಿನ್ ದಾರ ಕೂಡ ಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ. ಇದು ತುಂಬ ಪೋರ್ಟಬಲ್ ಮಿಷಿನ್ನು, ಒಂದೇ ಕೈಯಲ್ಲಿ ಎತ್ಕೊಬೋದು. ನೀವೆಲ್ಲಾದರೂ ಶೂಟಿಂಗ್ ಹೋಗಬೇಕಾದ್ರೆ ಸೈಡ್ ಸ್ಟಿಚ್ ಮಾಡ್ಕೋಬೇಕು ಅಲ್ಲಿ ಅರ್ಜೆಂಟಾಗಿ, ಸ್ಟಿಚಿಂಗ್ ಬಿಚ್ಬಿಟ್ಟು ಅಂಥ ಟೈಮಲ್ಲೆಲ್ಲ ಈಸಿಯಾಗಿ ಈ ಮಿಷಿನ್ನ
ಎತ್ಕೊಂಡು ಹೋಗ್ಬೋದು, ಸೈಡ್ ಅಟ್ಯಾಚ್ ಮಾಡ್ಕೊಬೋದು. ಮತ್ತು ಮನೇಲಿ ಹೊಸ ಡ್ರೆಸ್ಗಳು ತೊಗೊಂಡಿದ್ರೆ ಅದಕ್ಕೆ ಸೈಡ್ ಸ್ಟಿಚಿಂಗ್ ಮಾಡಬೇಕಾದ್ರೆ, ಇವಾಗ ಹೊರಗಡೆ ಕೊಡಬೇಕಾದ್ರೆ ಒಂದು ಡ್ರೆಸ್ ಸೈಡ್ ಸ್ಟಿಚಿಂಗ್ಗೆ 100 ರೂಪೀಸ್ ತೊಗೋತಾರೆ. ಅದ್ರ ಬದಲು ನೀವೇ ಈ ಥರ ಮನೇಲಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಸೇವ್ ಆಗುತ್ತೆ. ಮತ್ತು ಆಲ್ಟ್ರೇಷನ್ಸ್ ಯಾವುದಾದ್ರೂ ಇದ್ದರೆ ಮಾಡ್ಕೊಬೋದು. ಮಕ್ಕಳದು ತುಂಬ ಬಟ್ಟೆಗಳು ಹರ್ಕೊತಾ ಇರ್ತಾರೆ ಕೆಳಗಡೆ ಆಟ ಆಡಬೇಕಾದ್ರೆ, ಅವಾಗೆಲ್ಲನೂ ಅವಾಗ ಕೂಡ ಸ್ಟಿಚ್ ಮಾಡ್ಕೊಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಸ್ಟಿಚ್ಚು ಸೆಲೆಕ್ಟೆಡ್ ಡಯಲಲ್ಲಿ ಒಂದೊಂದೇ ಸ್ಟಿಚಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ABCDEF ಅಂತ ಇದೆ ಅಲ್ವಾ, B ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ನಾರ್ಮಲ್ ಸ್ಟಿಚಿಂಗ್, ಎಲ್ಲದಕ್ಕೂ ಯೂಸ್ ಆಗೋವಂಥ ಸ್ಟಿಚಿಂಗು. ನಾನಿಲ್ಲಿ 7 ಸ್ಟಿಚಸ್ ಕೂಡ ಹೇಗೆ ಬರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಯಾರಿ ಫಾಲ್ಸು ಆ ಥರ ಎಲ್ಲ ಏನಾದರೂ ಹಾಕ್ಕೋಬೇಕಾದ್ರೆ ಆಪ್ಷನ್ E ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಬೇಕು. ಪಿಕೋ ಫಾಲ್ಸ್ ಅಂತಾರಲ್ಲ ಆ ಥರ, ಅದು ಸ್ಟಿಚಸ್ ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ತುಂಬ ಸ್ಮೂತ್ ಸ್ಟಿಚಿಂಗ್ ಇರುತ್ತೆ. ನೀವು ಕೂಡ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈ ಮಿಷಿನ್ ಮನೇಲಿದ್ದರೆ. ಅಕಸ್ಮಾತ್ ನೀವೇನಾದರೂ ಮನೇಲಿ ಹೊಸ ಸ್ಕ್ರೀನ್ ತಂದಿರ್ತೀರಾ, ಅದು ಸ್ವಲ್ಪ ಮಡಿಸಿ ಹೊಲ್ಕೋಬೇಕಾಗುತ್ತೆ. ಅದೆಲ್ಲನೂ ಸ್ವಲ್ಪ ತುಂಬ ಟೈಮ್ ತಗೊಳುತ್ತೆ, ಬೇರೆ ಟೈಲರ್ ಹತ್ರ ಕೊಟ್ಟು ಹೊಲಿಸೋದು ಅದೆಲ್ಲನೂ. ನಿಮ್ಗೆ ಬರಲ್ಲ ಅಂತ ನೀವು ಅಂದ್ಕೊಂಡೇ ಬೇಡ್ರಿ, ಇದನ್ನು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಈಸಿ ಆಗುತ್ತೆ ನಿಮಗೆ. ನೋಡ್ತಾ ಇದ್ದೀರಲ್ಲ, ಇದು ಸ್ಟಿಚಿಂಗ್, ಲಾಸ್ಟ್ ಸ್ಟಿಚಿಂಗು G ನೋಡ್ತಾ ಇದ್ದೀರಲ್ಲ ನೀವು, ಇದಕ್ಕೆ ಪಿಕೋಗೆ ಇದನ್ನು ಯೂಸ್ ಮಾಡ್ತಾರೆ. ಸ್ಯಾರಿ ಫಾಲ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಈ ಸ್ಟಿಚಿಂಗ್ ಮಾಡಿಕೊಂಡ್ರೆ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸ್ಟಿಚ್ಚಸ್ಸು ಅದು ಸ್ಟಿಚಿಂಗ್ ಅಂತಲೇ ಅನಿಸೋದಿಲ್ಲ, ಏನಾದರೂ ಒಂದು ಡಿಸೈನ್ ಸ್ಟಿಚ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಈಗ ಸೆಕೆಂಡ್ ಒನ್ ತೋರಿಸ್ತಾ ಇದ್ದೀನಲ್ಲ, ಅದೇ ನಾರ್ಮಲ್ ಸ್ಟಿಚಿಂಗ್, ಎಲ್ಲದಕ್ಕೂ ಏನು ಯೂಸ್ ಮಾಡ್ತೀವಿ ಅದೇ ಸ್ಟಿಚಿಂಗ್ ಯೂಸ್ ಮಾಡೋದು. ಲಾಸ್ಟ್ ಸ್ಟಿಚಿಂಗ್ ಬಂದು ಪಿಕೋಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಜಿಗ್ಜ್ಯಾಗ್ ಆಪ್ಷನ್ಸ್ ಕೂಡ ಇದೆ. ನೀವು ಮ್ಯಾನ್ಯುವಲ್ ಹೋದರೆ ನಿಮ್ಗೆ ಅದರಲ್ಲಿ ನೀಡಲ್ ಹೇಗೆ ಅಟ್ಯಾಚ್ ಮಾಡೋದು, ಮತ್ತು ಅದರ ಜಿಗ್ಜ್ಯಾಗ್ ವೈರ್ ಯೂಸ್ ಮಾಡಿಕೊಂಡು ಜಿಗ್ಜ್ಯಾಗ್ ಹೇಗೆ ಮಾಡೋದು ಅದು ಕೂಡ ತೋರಿಸ್ತಾರೆ. ಟೋಟಲಾಗಿ ಈ ಮಿಷಿನ್ನು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸು ಈ ಮಿಷಿನ್ ಮನೆಯಲ್ಲಿದ್ದರೆ. ಆದರೆ ಈ ಮಿಷಿನ್ ಮನೆಗೆ ಅಷ್ಟೇ ಯೂಸ್ ಆಗುತ್ತೆ, ಕಮರ್ಷಿಯಲ್ ಪರ್ಪಸ್ಗೆಲ್ಲ ಏನು ಯೂಸ್ ಆಗೋಲ್ಲ. ಮತ್ತು ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ ಹೊಲಿಯೋದಕ್ಕಾಗಲ್ಲ. ಜಸ್ಟ್ ಸ್ಯಾರಿ ಪಿಕೋ ಫಾಲ್ಸು ಮತ್ತು ಸೈಡ್ ಸ್ಟಿಚಿಂಗು, ಈವನ್ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಬೋದು. ಅದು ಬಿಟ್ಟು ದೊಡ್ಡ ಬಟ್ಟೆಗಳೆಲ್ಲ ಇದರಲ್ಲಿ ಹೊಲಿಯೋದಕ್ಕಾಗೋದಿಲ್ಲ. ಪೋರ್ಟಬಲ್ ಮಿಷಿನು, ಎಲೆಕ್ಟ್ರಿಕ್ ಸೀವಿಂಗ್ ಮಿಷಿನ್ನು. ನೋಡಿದ್ರಲ್ಲ, ವಿಡಿಯೋ ಏನಾದರೂ ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ. ಮತ್ತು ಇನ್ನೂ ಇನ್ ಡೀಟೇಲಾಗಿ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಇದ್ರ ಬಗ್ಗೆ ಇನ್ನೂ ಇನ್ ಡೀಟೇಲಾಗಿ ಒಂದು ವಿಡಿಯೋ ಮತ್ತು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.